ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಟೈಮ್ ಬಂದು 8:30. ತಿಂಡಿಗೆ ಪಡ್ಡು ಮತ್ತು ಚಟ್ನಿ ಮಾಡಿದ್ದೀನಿ. ಇವತ್ತು ಪಡ್ಡು ರೆಡಿ ಆಗ್ತಿದೆ ಮತ್ತು ವಸಿಷ್ಠ ನಮ್ಮ ಮನೆಯವರು ತಿಂಡಿ ತಿಂತಿದ್ದಾರೆ. ವಸಿಷ್ಠಂದು ಇವತ್ತು ಸ್ಕೂಲ್ ಇದೆ. 2 ದಿನ ರಜೆ ಹಾಕಿದ್ದೆ, ಊರಿಗೆ ಹೋಗಿದ್ರು ಸಲುವಾಗಿ ಇವತ್ತು ಸ್ಕೂಲ್ಗೆ ಹೋಗ್ತಿದ್ದಾನೆ. ಮತ್ತು ಇವತ್ತು ಮಧ್ಯಾಹ್ನ ಮೇಲೆ ಮತ್ತೆ ಊರಿಗೆ ಹೋಗಬೇಕು. 3 ದಿನ, ಇವತ್ತು ನಾಳೆ ಮತ್ತು ನಾಡಿದ್ದು 3 ದಿನ ರಜಾ ಮತ್ತೆ ಸ್ಕೂಲು. ಏನಕ್ಕಂದರೆ ಕರಾಟೆ ಕಾಂಪಿಟೇಷನ್ ಇದೆ ಸ್ಟೇಟ್ ಲೆವೆಲ್ದು. ವಸಿಷ್ಠನ ಸ್ಕೂಲಿಗೆ ಬಿಟ್ಟು ಬಂದು ಮತ್ತೆ ಲಗೇಜ್ ಪ್ಯಾಕ್ ಮಾಡಬೇಕು. 3 ದಿನದ್ದು, ಗಾನೊಂದು, ವಸಿಷ್ಠಂದು ಮತ್ತು ನಂದು 3 ಜನದ್ದು 3 ದಿನದ ಬಟ್ಟೆ ಮತ್ತು ಲಗೇಜ್ ಪ್ಯಾಕ್ ಮಾಡಬೇಕು. ನಾನು ನಿನ್ನೆ ತಾನೇ ಬಂದಿರೋದು ಊರಿಂದ ಸಂಜೆ. ಈಗ ಬಂದಿರೋ ಊರಿಂದ ತಂದು ಇರೋ ಬಟ್ಟೆ ಎಲ್ಲ ಈಗ ಮಿಷನ್ಗೆ ಹಾಕಿದ್ದೀನಿ. ಈಗ ಒಣಗಿಸಿ ಮತ್ತೆ ಒಳಗೆ ಇಟ್ಬಿಟ್ಟು ಮತ್ತೆ ನಾವು 3 ದಿನದ ಬಟ್ಟೆ ಪ್ಯಾಕ್ ಮಾಡಬೇಕು ಫ್ರೆಂಡ್ಸ್. ಇವಾಗ ಈಗ ಫಸ್ಟು ತಿಂಡಿ ತಿಂದು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ಚಟ್ನಿ ಮತ್ತು ಪಡ್ಡು. ಸೌಂಡ್ ಏಕೆ 1 2 3 ಬರಲ್ವಾ ವಸಿಷ್ಠ ನಿನಗಿನ್ನ? ಮತ್ತೆ ಏನಕ್ಕೆ 1 2 3 ನೋಡ್ತೀಯ? ಕೆಂಪು ಚಟ್ನಿ ಏನಾರ ಬೇಕಾ? ಚೆನ್ನಾಗಿವಲ್ಲ ಮೆತ್ತಗೆ. ಈಗ ಆಯ್ತು, ಮುಂಚೆ ಬೇಕಾಗ್ತಿತ್ತು, ಈಗ ಆಯ್ತು. ತಗೋಬಾರವ ಅಕ್ಕವ, ಕೆಂಪು ಚಟ್ನಿ ತಗೊಂಬ. ಹಂಗ ಹುಡುಕು, ಆದರೆ ಅದೆಲ್ಲ ಪಾತ್ರೆ ಗೀತ್ರೆ ಮತ್ತು ಬೀಳಿಸಿ ನೋಡಿ. ತೊಳೆದ್ರಾಗಿಲ್ಲ, ಅದು ಮನೆ ತೊಳೆದಿಟ್ಟ ಹೋಗಿದ್ದೆ ನಾನು. ಎಲ್ಲಿಟ್ಟಾರೆ ಇಂಥ ಬಾಕಕ್ಕೆ ನೋಡ್ಬೇಕು. ಪಾತ್ರೆ ಜೋಡಿಸೋವಾಗ ಎಲ್ಲಾರ ಇಟ್ಟಿರ್ತಾರೆ. ಸಿಕ್ಕಿಲ್ಲ. ಯಾವ ತೊಳಕಾಗತ್ತದ್ರೆ ನೋಡಿ ಅದನ್ನು. ಇದನ್ನ ಯಾವಾಗ ಸಿಮೆಂಟ್ ಮಾಡೋರೆ? ಗಿಡಕ್ಕೆ ನೀರು ಹಾಕಿದ್ರೇನೆ? ಸತ್ಯದ ಹರಿಕಾರ. ಫ್ರೆಂಡ್ಸಿಗೆ ನಾನು ಬಟ್ಟೆ ಎಲ್ಲ ಒಣಗಾಕಿ ಬಂದು ಸ್ನಾನ ಮುಗಿಸ್ಕೊಂಡು ಇನ್ನು ಮಿಕ್ಕಿರೋ ಬಟ್ಟೆನ ಒಗೆದು ಒಣಗಾಕಿ ಬಂದೆ. ಕರೆಂಟ್ ಹೋಗಿತ್ತು ಡ್ರೈ ಮಾಡೋದಕ್ಕೆ ಅಂಥೇಳಿ. ಡ್ರೈ ಆನ್ ಮಾಡ್ಬೋದು. ಕರೆಂಟ್ ಈಗ ಬಂತು. ಈಗ ಡ್ರೈ ಮಾಡಿ ಮತ್ತು ಇನ್ನೊಂದು ಟ್ರಿಪ್ಪು ಬಟ್ಟೆ ಒಣಗಾಕೋದೈತೆ. ಅಷ್ಟರಲ್ಲಿ ನಾನು ಸ್ವಲ್ಪ ಬಟ್ಟೆನ ಜೋಡಿಸ್ಕೊಂಡ್ಬಿಟ್ಟೆ ಲಗೇಜ್ ಮಾಡೋದಕ್ಕೆ. ಟೈಮ್ ಆಲ್ರೆಡಿ 12 ಗಂಟೆ ಆಯಿತು. ಈಗ ಸ್ವಲ್ಪ ಅನ್ನ ಸಾಂಬಾರು ಮಾಡಿ ಊಟ ಮಾಡಬೇಕು. ಫಸ್ಟ್ ಅದಕ್ಕೂ ಮುಂಚೆ ಬ್ಯಾಗನ್ನು ರೆಡಿ ಮಾಡಬೇಕು. ಪ್ರತಿಯೊಂದು ತೊಗೊಂಡೋಗ್ಬೇಕು, ಬಿಟ್ಟು ಹೋಗಂಗಿಲ್ಲ. ಬ್ರಷು, ಸೋಪು, ಪೇಸ್ಟು, ಈವನ್ ಟ್ಯಾಬ್ಲೆಟ್ಟು, ಮೆಡಿಸನ್ನು ಎತ್ತರಿಂದ ಹಿಡಿದು ಹೊತ್ಕೊಳ್ಳೋವರೆಗೂ ಎಲ್ಲ ಪ್ಯಾಕ್ ಮಾಡಬೇಕು. 3 ದಿನಕ್ಕೆ 3 ಜನದ್ದು ಸೇರಿಬಿಟ್ಟು. ಹಾಗಾಗಿ ಒಂದು ಮರೆತು ಹೋದರೆ ಕಷ್ಟ ಆಗುತ್ತೆ. ಯಾಕಂದರೆ ಸಿಟಿ ಬಿಟ್ಟು ಮತ್ತೆ ದೂರ ಇರೋದದು ಕಾಂಪಿಟೇಷನ್ ಬಂದ್ಬಿಟ್ಟು. ಹಾಗಾಗಿ ಸ್ವಲ್ಪ ಎಲ್ಲ ರೆಡಿ ಮಾಡಿಟ್ಕೊಂಡ್ವಿ. ಅದನ್ನೆಲ್ಲ ಲಗೇಜ್ ಮಾಡಬೇಕು. ಈವನ್ ಫ್ರೂಟ್ಸು ಎಲ್ಲ ತೊಗೊಂಡು ಹೋಗಬೇಕು ಇಲ್ಲಿಂದನೇ ಹೋಗಬೇಕಾದ್ರೆ. ಇವಾಗ ಒಂದು ಸ್ವಲ್ಪ ಲಗೇಜ್ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ, ಹಂಗೆ ಅಡುಗೆಗೆ ಇಟ್ಕೊಂಡೆ ಲಗೇಜ್ ಪ್ಯಾಕ್ ಮಾಡ್ತೀನಿ. ಅನ್ನ ಸಾಂಬಾರು ಮಾಡಿಬಿಡ್ತೀನಿ ಅಷ್ಟೇ, ಸಿಂಪಲ್ಲಾಗಿ. ಇವತ್ತು ನೋಡಿ ಎಲ್ಲಿ ಇಟ್ಕೊಂಡಿದ್ದೀವಿ. ಇದು ಟೀಪಾಯ್ ಮೇಲಿರೋದು ಹೌದು, ಕೆಳಗಡೆ ಇರೋದು ಹೌದು. ಈಗ ಇದು ಹಾಕ್ಕೊಳ್ಳೋವಾಗ ಇಟ್ಟಿರೋವಲ್ಲ, ಇದು ಹಾಕ್ಕೊಳ್ಳೋವು ಏನಾಯ್ತು?
ಸ್ಟೇಟ್ ಲೆವೆಲ್ ಹಂಗಿಂದ ಗೆದ್ದರೆ ಪಕ್ಕ ನ್ಯಾಷನಲ್ ಇಷ್ಟು ಚಿಕ್ಕ ವಯಸ್ಸಿಗೆ ನ್ಯಾಷನಲ್ಗೂ ಹೋಗಿ ಬರ್ಬೋದಿತ್ತಲ್ಲ ಅಂತ ಕಾಣ್ತಿದ್ದ. ಮಂಡಿ ಮಾಡ್ತೀರ ಮಂಡಿ ಡಿಪೆಂಡ್ ಮಾಡ್ತಾ ಇದ್ದಾರೆ ಈ ಡ್ರೆಸ್ಸಲ್ಲಿ ಕುಳ್ಳ ಕಾಣ್ತೀರ ನೀವು. ಬಾದಾಮಿ ಒಂದು ಸ್ವಲ್ಪ, ದ್ರಾಕ್ಷಿ ಒಂದು ಸ್ವಲ್ಪ. ಬಾದಾಮಿ ಇಷ್ಟು ತಿನ್ನಂಗಿಲ್ಲ ತಗೋನು ಇರಲಿ. ದ್ರಾಕ್ಷಿ ಮತ್ತು ಇದು ಏನು ಗೋಡಂಬಿ ಇದಿಲ್ಲ ಐತಲ್ಲ ಮನೆ ಕೊಡಂಗಿಲ್ಲ. ದ್ರಾಕ್ಷಿ ಒಂದು ಫೇವ್ರೇಟ್. ಇನ್ನು ಸ್ವಲ್ಪ ಹಾಕಿ ಹಿಂಗೆ ಹಾಕಬೇಕು. ಇದು ಅಂಗಡಿಲಿತ್ತಂತಾನೆ ಕವರ್. ಪ್ರೆಸ್ ಮಾಡಿ ಫ್ರಿಜ್ಜಿಗೆ ಇಡಿ. ಎಲ್ಲ ಫ್ರೆಂಡ್ಸ್ ಇದರಲ್ಲಿ ಮಂಡಕ್ಕಿ, ಕರ್ಚಿಕಾಯಿ ಮತ್ತು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು. ಹಾಗೆ ಬಂದರೆ ಇದರಲ್ಲಿ ಆರೆಂಜ್ ಇಟ್ಟಿದ್ದೀನಿ, ಇಲ್ಲಿ ನೋಡ್ತಿರ್ಬೋದು ಆರೆಂಜು. ಇದರಲ್ಲಿ ಬಿಸ್ಕೆಟ್. ಮಕ್ಕಳನ್ನ ಕರ್ಕೊಂಡು 2-3 ದಿನಕ್ಕಂದರೆ ಇದಿಷ್ಟು ತಗೊಂಡು ಹೋಗಲೇಬೇಕು. ಹಾಗೆ ಒಂದು ಸ್ವಲ್ಪ ಬಾಳೆಹಣ್ಣು. ಇದು ಕವರ್ಗಿಟ್ಟರೆ ಮತ್ತು ಜಾಸ್ತಿ ಹಣ್ಣು ಆಕೈತಿನ ಇದು. ಒಂದೆರಡು ಸ್ಪೂನ್ ಇಟ್ಕೋಬೇಕನಲ್ವ. ವಿಕ್ಸ್ ಏನಾರ ಬೇಕಾ ತಲೆನೋಯ್ತೈತಾ ಅಲ್ಲಿ? ಫ್ರೆಂಡ್ಸ್ ಈಗ ಲಗೇಜ್ ಪ್ಯಾಕ್ ಮಾಡಿ ನಾವು ವಸಿಷ್ಠನ ಕರ್ಕೊಂಬರೋದಕ್ಕೆ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. 2 ದಿನದ್ದು ಹೋಮ್ವರ್ಕ್ ಹಾಕಿಸ್ಕೊಂಡು ಅವನಿಗೆ ಟೀಚರ್ಸ್ ಕೇಳಿ ಈಗ ಕರ್ಕೊಂಬರೋಣ ಅಂಥೇಳಿ ಹೊರಟಿದ್ದೀವಿ. ಟೈಮು ಬಂದು 1 ಗಂಟೆ ಆಯಿತು. 2 ಗಂಟೆಗೆ ಹೋಗಬೇಕು. ಅಲ್ಲಿ ಕಾಣಿಸ್ತಿದೆಯಾ ಲಗೇಜ್ ಹಿಂದೆ. ಈ ಪ್ಯಾಕ್ ಎಲ್ಲ ಆಗಿದೆ. ಅವನು ಕರ್ಕೊಂಬರೋದು, ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋದು ಅಷ್ಟೇ. ಇವಾಗ ಸ್ಕೂಲ್ ಹತ್ರ ಹೊರಟಿದ್ದೀವಿ. ಕೀತು ಅದಕ್ಕೆ ಒಳಗಿದ್ದೀರಾ? ಹಾಂ ಎಷ್ಟು ಬಿಸಿಲೈತೆ. ಟೆಂಪ್ರೇಚರ್ ನೋಡೋದು ಇಂತ ಮೇಲೆ ಯಾರ ಟೆಂಪರೇಚರ್ ಜ್ವರ ಚೆಕ್ ಮಾಡೋದು. ಜ್ವರ ಚೆಕ್ ಅದು ಥರ್ಮಾಮೀಟರ್. ಸರಿ. ಕನ್ನಡದಲ್ಲಿ ಏನಂತಾರೆ? ಕನ್ನಡದಲ್ಲಿ ತಾಪಮಾನ. ಟೆಂಪರೇಚರ್. ಮರಗೆ ಟ್ರೀ ಅಂತಾರೆ. ಸುಸು ಮಾಡಿದ್ಯಾ? ಸುಸು ಮಾಡ್ಬೋದು ಅನ್ಸಲ್ಲ. ನಾನು ಬಂದಿಲ್ಲ. ಹೋಗಿ ಕೊಡು, ಏನು ಕೇಳು. ಶಿವ ತಾತ ಅರ್ಜೆಂಟ್ ಇದೆ. ಇದು ಪ್ಯಾಂಟ್ ಟ್ರೈನಲ್ಲಿ ಮಾಡ್ತೀನಿ. ಅಲ್ಲೆಲ್ಲ ಮಾಡಲ್ಲ, ಅದಕ್ಕೆ ಇಲ್ಲೇ ಮಾಡೋದಿದ್ದು ನನಗೆ. ಗೊಣ್ಣೆ ನೆಗಡಿನಾ? ನಂಗೆಲ್ಲ ಹಾಕಕ್ಕೆ ಬರ್ತೈತಿ.
ನೀವೇ ಎಲ್ಲ ಜಾಣ್ರಪ್ಪ, ನಮಗೇನು ಗೊತ್ತು. ಹಂಗೆ ಟೆಂಪರೇಚರ್ 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 ಡಸ್ಟ್ಬಿನ್ ಆಯ್ತು ಹಾಕೊಂಡೆ ತಡೀದೆ ಯಾಕೆ ಮೇಲೆ ಕೈ ಟೆಂಪರೇಚರ್ 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 ನೋಡಿ ಫ್ರೆಂಡ್ಸ್ ನಾವು ಬಟ್ಟೆ ಎಲ್ಲ ಹಾಕೊಂಡ್ವಿ. ಜ್ವರ ಚೆಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಮೈ ಯಾಕೋ ಬಿಸಿ ಅನ್ನಿಸ್ತೈತೆ ಅಂತ. ಒಣಗಿದವ ಇಲ್ಲ ಶಿವ ತಾತ ಫೋನ್ ಮಾತಾಡಿದೆ ಏನಂತ? ಅವರು ಅದ ಬಂದಿಲ್ಲ ಕೇಳಕ್ಕೆ ಟೆನ್ಷನ್ ಆಗ್ತಾ ಅವ್ರಿಗೆ ಅದಕ್ಕೆ ಒಂದು ಎಕ್ಸ್ಟ್ರಾ ಚಡ್ಡಿ ಇಟ್ಕೊಂಡು ಅದನ್ನ ಸುಸು ಇಸ್ ಮಾಡಿದ್ನ ಅಂದ್ರೆ ಚಡ್ಡಿ ಇಲ್ಲ ರಾತ್ರಿ. ನಾನು ಮಾಡಿದ್ನ ಸುಸ್ಸು ಈಗ ಈಗ ಕಳ್ಕೊಂಡ್ ಅದನ್ನ ಇಟ್ಟಿರ್ತೀನಿ. ಹಸಿ ಇಟ್ಟ ಇಲ್ಲಿ ಎಷ್ಟೇ ಅದ್ರ ಮೇಲೆ ಹಾಕ್ಬಿಡಲ್ಲ, ಒಣಕ್ಕೆ ಬಿತ್ತಿ ಬಟ್ಟೆ ಮೇಲೆ. ಅಲ್ಲಾಡ್ಸ್ಬೇಡ, ಅರಂತರ ಅನ್ಬೇಕು. ಫ್ರೆಂಡ್ಸ್, ನಾವು ಈಗ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ವಸಿಷ್ಠನ್ನ ರೆಡಿ ಮಾಡಿ ನಾವು ಎಲ್ಲ ರೆಡಿಯಾಗಿ ಈಗ ರೈಲ್ವೆ ಸ್ಟೇಷನ್ಗೆ ಹೊರಟ್ವಿ. ಟೈಮ್ ಬಂದು 2:15 ಆಗಿದೆ. ನಮ್ಮ ಮನೆಯವರು ಹೊರಟರು. ಶೂಸೇ ಹಾಕೋಬೇಕು, ಟೈಟ್ ಆಗುತ್ತೆ ಒಂದ್ಸಲಿ ನೋಡಪ್ಪ. ಮತ್ತು ಅವು ಸಾಕ್ಸ್ ಮೇಲೆ ಇನ್ನೂ ಟೈಟ್ ಹಾಕೋ. ಅವಳದಿಗೊಂದು ಬ್ಯಾಗ್ ಆಗಿದೆ, ಅದು ನಮ್ಮ ಮನೆಯವರು ಒಂದು ಬ್ಯಾಗ್ ತೊಗೊಂಡಿದ್ದಾರೆ. ಏನು ಮರ್ತಿಲ್ಲಲ್ವ? ಗೊತ್ತಿಲ್ಲ ನೋಡಿ ಕ್ಯೂ ಸಾಕ್ಸ್ ಹಾಕೊಂಡ್ರೆ ಅಷ್ಟೇ. ಅದು ಇದಕ್ಕೆ ಅದಾಗ್ತಿಲ್ವಾ? ಇದು ಟೈಟ್ ಆಗೈತೆ, ಇದು ಹಾಕೋಕೆ ಅಲ್ಲಿ ಬರೋವಾಗ ಕವರ್ ಎಲ್ಲ ಎಲ್ಲಿ ಬರೋದು ಗೊತ್ತಾ? ಹಂಗೆ ನಡಿ, ಇಲ್ಲೇ ಹಂಗೆ ಹಾಕೊಂಡು ಹೋಗಿ ಅಂತ ಬೇಡ ಹಾಕು. ಇದು ಹಿಂದಕ್ಕೆ ಬಂದೈತೆ, ಇದು ಹಿಂದಕ್ಕೆ ಬಂದೈತೆ. ಏನ್ ಮಾಡ್ಲಿ? ತಡೀರಿ ತಡೀರಿ ತಡೀರಿ. ನನಗೆ ಗೊತ್ತಿಲ್ಲ, ಏನೋ ಕಳ್ಸಲ್ಲ ನಿಮಗೆ. ಮೇಲೆ ಕೆತ್ಕೊ, ಬಿಸಿಲು ಐತಲ್ಲ ಅದಕ್ಕೆ ಹಾಕಿರೋದು ಟೋಪಿನ. ಹತ್ತು ಹತ್ತು ಹತ್ತಲಿ ತಡಿ ಫಸ್ಟ್. ಸರಿ ಇಲ್ಲೇ ಇದ್ದೀನಿ. ಅದು ಬಂತಲ್ಲ, ಎಲ್ಲರೂ ಒಂದ್ ಹತ್ರ ಇರ್ರಿ. ತಗೋ ನಿನ್ ಲಗೇಜ್ ಕೈಗೆ. ಚಿನ್ನಂದಿನಿ ಯಾಕಂದ್ರೆ ಹಾಂ, ನಾವಿಬ್ಬರೇ. ಅರುಷರಮ್ಮ ಅವರು ರೂಮ್ ಮಾಡಿಕೊಂಡು ಇಲ್ಲೇ ಇರ್ತಾರಂತೆ. ಅವರು ಬೆಳಗ್ಗೆ ಬರ್ತಾರಂತ ಹೇಳಿ. ವಸಿಷ್ಠನಾ? ಓ,
ಬೇರೆ ಊರಿಂದನೂ ಬರ್ತಾರೆ. ನಾಳೆ ಅಕ್ಕ ಎಲ್ಲ ಫ್ರೆಂಡ್ಸ್, ಗಾನವಿ 1.5 kg ಕಡಿಮೆ ಮಾಡಬೇಕಂತೆ. ಅದಕ್ಕೆ ಅವಳನ್ನ ರನ್ನಿಂಗ್ ಮಾಡೋಕ್ಕೆ ಹೇಳಿದ್ದಾರೆ. ಗಾನವಿ 1.5 kg, ಅವಳು ಪಕ್ಕದಲ್ಲಿರೋ ಅವಳ ಫ್ರೆಂಡು 3 kg ಕಡಿಮೆ ಮಾಡಬೇಕಂತೆ. ಅದಕ್ಕೆ ಫುಲ್ ಇವಾಗ ವರ್ಕೌಟ್ ಮಾಡಿಸ್ತಾ ಇದ್ದಾರೆ. ಅವಾಗಿಂದ ಓಡ್ತಾನೆ ಇದ್ದಾರೆ. ಫ್ರೆಂಡ್ಸ್, ಈ ಹುಡುಗರು ವೇಟ್ ಕಡಿಮೆ ಮಾಡಬೇಕಂತೆ. ಈಗ ಅವರನ್ನು ಓಡಕ್ಕೆ ಹಚ್ಚಿದ್ದಾರೆ ನೋಡಿ. ನೀವು ಲಾಸ್ ಮಾಡಬೇಕಾ? ಎಷ್ಟೊಂದು ಜನ ವೇಟ್ ಲಾಸ್ ಮಾಡಬೇಕು ಫ್ರೆಂಡ್ಸ್. ಇವರಿನ್ನ ಬಾಯ್ಸ್ ಇದ್ದಾರೆ, ಗರ್ಲ್ಸ್ ಇದ್ದಾರೆ ವೇಟ್ ಲಾಸ್ ಮಾಡೋರು. ಫ್ರೆಂಡ್ಸ್, ತಿಪ್ಟೂರಿಂದ ಮಧ್ಯಾಹ್ನ 3 ಗಂಟೆಗೆ ಟ್ರೈನ್ ಇತ್ತು ಹರಿಹರವರೆಗೂ. ಹರಿಹರ ಮುಟ್ಟೋ ಅಷ್ಟರಲ್ಲಿ 6:30 ಆಗಿತ್ತು. ಹರಿಹರದಿಂದ ಮತ್ತೆ ನೆಕ್ಸ್ಟು ಮಲೆಬೆನ್ನೂರಲ್ಲಿ ಇದ್ದಿದ್ದು ಮ್ಯಾಚು. ಮಲೆಬೆನ್ನೂರಿನ ಒಂದು ಶಾದಿ ಮಹಲಲ್ಲಿ ಇದ್ದಿತ್ತು. ಇಲ್ಲಿ ನೋಡ್ತಿರ್ಬೋದು, ಎಲ್ಲ ಕರ್ನಾಟಕದಿಂದ ಎಲ್ಲ ಡಿಸ್ಟಿಕ್ನವರು ಬಂದಿದ್ದರು. ಎಲ್ಲರದು ರಾತ್ರಿ ವೇಟ್ ಚೆಕ್ ಮಾಡಿ ನಾವು ಮಲಗೋ ಅಷ್ಟರಲ್ಲಿ ರಾತ್ರಿ 1 ಗಂಟೆ ಆಗಿತ್ತು. ಇದು ಶಾದಿ ಮಹಲು. ನಾವು ಇಲ್ಲೇ ಹಾಲಲ್ಲೇ ಎಲ್ಲರೂ ಮಕ್ಕಳು ಮತ್ತು ಪೇರೆಂಟ್ಸ್ ಬಂದಿರೋರು ಮಲಗಿದ್ರು. ನಮ್ಮ ನೆಕ್ಸ್ಟ್ ಡೇ ಮ್ಯಾಚ್ ಇದ್ದಿದ್ದರಿಂದ ನಾವು ಅವತ್ತು ಅಲ್ಲೇ ಮಲ್ಕೋಬೇಕಾಯಿತು. ನಾಳೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಮ್ಯಾಚ್ಗಳದ್ದು ಹೆಂಗಾಯಿತು ಏನೇನಾಯಿತು ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮತ್ತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ.